ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಆತ ಜೆಡಿಎಸ್ ಮುಖಂಡಯ್ಯ ಪುತ್ರ. ತಂದೆ ತಾಯಿಯ ದುಡ್ಡಲ್ಲಿ ಐಷಾರಾಮಿ ಜೀವನ ಸಾಗಿಸ್ತಾ ಇದ್ದ ಈತನ ಕಿರುಕುಳಕ್ಕೆ ಓರ್ವ ಯುವತಿ ಆತ್ಮಹತ್ಯೆ ಮಾಡಿಕೊಂಡಿದ್ದು, ದಿನ ಕಳೆದಂತೆ ಆತನ ವಿರುದ್ಧ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ. ರಾಜಕೀಯ ಒತ್ತಡದಲ್ಲಿ ಪೊಲೀಸರು ಕೈಚೆಲ್ಲಿ ಕುಳಿತಿದ್ದಾರೆ. ಈ ಕುರಿತ ವರದಿ ಇಲ್ಲಿದೆ. ಜೆಡಿಎಸ್ ಮುಖಂಡಯ್ಯ ಪುತ್ರನ ವಿರುದ್ಧ ಅತ್ಯಾಚಾರ ಆರೋಪ. ಯುವತಿ ಬಳಿ ಇದ್ದ ಖಾಸಗಿ ವಿಡಿಯೋಗಾಗಿ ಪೀಡಿಸಿದ್ದ ಚಿರಾಗ್. ಆರೋಪಿ ಬಂಧನಕ್ಕಾಗಿ ವ್ಯಾಪಕ ಆಗ್ರಹ. ಕ್ಯಾರೆ ಎನ್ನದ ಪೊಲೀಸ್. ಕಾರವಾರ ಜೆಡಿಎಸ್ ಮುಖಂಡೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಚೈತ್ರಾ ಕೊಟಾರಕರ್ ಪ್ರೀತಿಯ ಪುತ್ರ ಚಿರಾಗ್ ಕೊಟಾರಕರ್ ಕಿರುಕುಳಕ್ಕೆ 20 ವರ್ಷದ ರಿಶಿಲಾ ಡಿಸೋಜಾ ಜನವರಿ 9ರಂದು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಆರೋಪಿ ಚಿರಾಗ್ ವಿರುದ್ಧ ಕದ್ರಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಕರಣ ದಾಖಲಿಸಿ 4 ದಿನ ಕಳೆದರೂ ಇದುವರೆಗೂ ಆರೋಪಿಯನ್ನ ಬಂಧನ ಮಾಡದೆ ಪೊಲೀಸರು ಬೇಜವಾಬ್ದಾರಿ ತೋರಿದ ಬೆನ್ನಲ್ಲೇ ರಿಶಿಲಾಳನ್ನ ದೈಹಿಕ ಮತ್ತು ಮಾನಸಿಕವಾಗಿ ಪೀಡಿಸಿದ್ದಾನೆಂದು ಚಿರಾಗ್ ಕೊಟಾರಕರ್ ವಿರುದ್ಧ ಮೃತಳ ತಾಯಿ ಗಂಭೀರ ಆರೋಪ ಮಾಡಿದ್ದಾರೆ. ಮಗಳ ಸಾವಿಗೆ ನ್ಯಾಯ ಕೋರಿ ಮೃತಳ ತಾಯಿ ರೀನಾ ಡಿಸೋಜಾ ಸಿಎಂ ಹಾಗೂ ಗೃಹ ಸಚಿವರಿಗೆ ಪತ್ರ ಬರೆದಿದ್ದಾರೆ. ವಿಷಯ ಏನಂದ್ರೆ, ರಿಶಿಲಾ ಹಾಗೂ ಚಿರಾಗ್ ನಡುವಿನ ಭಿನ್ನಾಭಿಪ್ರಾಯಕ್ಕೆ ಆ ಒಂದು ವಿಡಿಯೋ ಕಾರಣ ಎಂಬುದು ರಿಶಿಲಾ ಸಾವಿನ ಮುನ್ನದ ವಾಟ್ಸ್ಆಪ್ ಚಾಟಿಂಗ್ ನಲ್ಲಿ ತಿಳಿದು ಬಂದಿದೆ. ಕೊಂಕಣಿ ಭಾಷೆಯಲ್ಲಿ ಚಾಟಿಂಗ್ ಮಾಡುವ ಇಬ್ಬರು ಆ ದಿನ ಪೂರ್ತಿ ವಿಡಿಯೋ ಕೊಡು, ನಾನು ನೋಡ್ಬೇಕು ಅಂತ ಪದೇ ಪದೇ ಮೆಸೇಜ್ ಮಾಡಿದ್ದ. ಆದ್ರೆ ಇವಳು ಅದಕ್ಕೆ ಪ್ರತಿಕ್ರಿಯಿಸದೆ ಬೇರೆ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ಲು. ಆಗ ಕೋಪಗೊಂಡ ಚಿರಾಗ್ ರಿಶಿಲಾಳನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ಪ್ಲೀಸ್ ಬೈಬೇಡ ಅಂತ ಎಷ್ಟೇ ಗೋಗರಿದ್ರು ಕೂಡ ಆತ ವಿಡಿಯೋ ಕಳಿಸುವಂತೆ ಪಟ್ಟು ಹಿಡಿದಿದ್ದಾನೆ. ಕೊನೆಗೆ ಈತನ ಕಿರುಕುಳ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಮೆಸೇಜ್ ಮಾಡಿದ್ದು ಆತ ಕೇರ್ ಮಾಡದ ಹಿನ್ನೆಲೆ ನೇಣಿಗೆ ಶರಣಾಗಿದ್ದಾಳೆ ಎಂದು ವಾಟ್ಸ್ಆಪ್ ಚಾಟ್ ಮೂಲಕ ತಿಳಿದು ಬಂದಿದೆ ಅಂತ ಕ್ರಿಶ್ಚಿಯನ್ ಮುಖಂಡರೊಬ್ಬರು ಆರೋಪಿಸಿದ್ದಾರೆ. 9ನೇ ತಾರೀಕಿಗೆ ಮಧ್ಯಾಹ್ನ ಸುಮಾರು 2:13ರಿಂದ ಅಕಾಲಿಕ ಒಂದು ಮರಣ. ಆ ಮರಣಕ್ಕಾಗಿ ನ್ಯಾಯ ಸಿಗಬೇಕಂತ ನಾವೆಲ್ಲ ದುಡಿದೆವು. ಹೊರಗಡೆ ಬಂದು ನೋಡುವ ದೃಶ್ಯ ಅಂತ ಹೇಳಿದ್ರೆ ಟಿವಿಯಲ್ಲಿ ನೇತಾಡ್ತಾ ಇದ್ರು ಫ್ಯಾನಿಗೆ. ಈ ದೃಶ್ಯವನ್ನು ಅವರು ನೋಡಿದ್ರು. ಅಂದರೆ ಆ ಲಾಸ್ಟ್ ಕೊನೆಯ ಸಮಯದಲ್ಲಿ ಒಂದು ವಾಟ್ಸಪ್ ಸಂಭಾಷಣೆ ನಡೀತಾ ಇತ್ತು. ಈ ಸಂಭಾಷಣೆಯಲ್ಲಿ ಕೆಲವು ಪದಗಳನ್ನು ಚಿರಾಗರು ಉಪಯೋಗ ಮಾಡಿದ್ದಾರೆ. ಅವರು ಭಾಳ ಕೆಟ್ಟ ಪದಗಳು ಆಗಿವೆ. ಈ ಪದಗಳಿಂದ ಭಾಳ ಪ್ರಚೋದಕ ಇದ್ದರು. ಆ ವಿಡಿಯೋ ಯಾವುದು ನನಗೆ ತಿಳಿಸಿಕೊಳ್ಳುವಂಥ ಆ ವಿಡಿಯೋದಲ್ಲಿ ಏನಿದೆ ಅಂತ ಇನ್ವೆಸ್ಟಿಗೇಷನಲ್ಲಿ ಹೊರಬಂತು. ಆ ವಿಡಿಯೋದಲ್ಲಿ ಏನಿದೆ ಅಂಥದ್ದು ಏನಿದೆ ಅವರು ಅಷ್ಟು ಅಂದರೆ, ಯಾಕಂತ ಹೇಳಿದ್ರೆ ಈ ಅಪರಾಧ ಆದ ನಂತರ ಇಮಿಡಿಯೇಟ್ಲಿ ಆದರೆ ಆ ಹುಡುಗರು ಬಂದಾಗ ಒಬ್ಬ ಹುಡುಗ ಬರಲಿಲ್ಲ ಅವರೊಟ್ಟಿಗೆ, ಅವ್ರ ಜೊತೆಗೆ. ಆ ಬರಲಿಲ್ಲ ಹುಡುಗ ಅವನು ಹೇಳ್ದ, ನಾನು ಬಚಾವಾದೆ ಕಂಡು ಬಂದಿದೆ. ಅಂದರೆ ಆ ಮೊಬೈಲ್ ಅವರು ತಗೊಳ್ಳಿಕ್ಕೂ ಪ್ರಯತ್ನ ಮಾಡಿದ್ದಾರೆ. ಮತ್ತು ಇಲ್ಲಿ ಇನ್ನೂ ಆಗ್ತದೆ, ಪೋಸ್ಟ್ ಆಗಿದೆಯಾ ಮುಗಿದಿದೆಯಾ ಅಂತ ಎಲ್ಲ ಅವರು ಇನ್ಫಾರ್ಮೇಷನ್ ತಗೊಳ್ತಾ ಇದ್ರು. ಅಂದರೆ ಅವರಿಗೆ ಪೋಸ್ಟ್ ಮಾರ್ಟಮ್ ಬೇಗ ಆಗಿ ಬೇಗ ಅವರಿಗೆ ಕ್ರಿಮೇಷನ್ ಆಗುವಾಗ ಅವ್ರು ನೋಡ್ಕೊಂಡಿದ್ದಾರೆ. ಅಷ್ಟೆಲ್ಲ ಅವರು ಮ್ಯಾನೇಜ್ ಮಾಡ್ಕೊಂಡಿದ್ದಾರೆ ಅಂತ ಈ ಕಾರಣವನ್ನು ಡಾಕ್ಟರ್ಸ್ ಹುಡುಕಿದಾರ, ಯಾರೆಲ್ಲ ಪೊಲೀಸ್ ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿದಾರ ಅಂತ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಇಬ್ಬರ ನಡುವೆ ನಡೆದ ಮೊಬೈಲ್ ಸಂಭಾಷಣೆ ಏನಾಗಿರ್ಬೋದು, ವಿಷಲ್ ಕಿವಿಯಲ್ಲಿ ಇಯರ್ಫೋನ್ ಇದ್ದದ್ದು ಹೌದಾದರೆ ಇದ್ದಿತ್ತು ಅಂತ ಎಲ್ಲ ನೋಡಿದ್ದಾರೆ. ಸಾಯುವ ವೇಳೆಯಲ್ಲಿ ಅವಳು ಯಾರೊಂದಿಗೆ ಮಾತನಾಡ್ತಿದ್ದಳು, ಆ ಮಾತೇನಾಗಿತ್ತು, ಆ ವಿಡಿಯೋ ಕಾಲ್ ಏನಾಗಿತ್ತು, ಅದ್ರ ಬಗ್ಗೆ ಇನ್ನೂ ತನಕ ತನಿಖೆ ಆಗಿದೆಯಾ ಅದರ ಹೇಳಲಿಕ್ಕೆ ಇಚ್ಛೆ ಪಡಿದ್ದೇವೆ. ಪೋಸ್ಟ್ ಮಾರ್ಟಮ್ ವೇಳೆ ಕೇವಲ ಕಾಸ್ ಆಫ್ ಡೆತ್ ಮಾತ್ರ ನೋಡಲಾಗಿದೆಯಾ ಅಥವಾ ಇತರ ಅಂಶಗಳಾದ ಬಾಡಿ ಮಾರ್ಕ್ಸ್, ಫಿಸಿಕಲ್ ರಿಲೇಶನ್ಶಿಪ್ಸ್ ಇವುಗಳ ಬಗ್ಗೆ ಗಮನ ನೀಡಲಾಗಿದೆಯಾ? ನೀಡಲಿಲ್ಲವಾದರೆ ಯಾಕಾಗಿ ನೀಡಲಿಲ್ಲ? ಇದು ಪೋಸ್ಟ್ ಮಾರ್ಟಮ್ ಮಾಡಿದವರಿಗೆ ಕೇಳಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅಲ್ಲಿ ರಕ್ತದ ಗುರುತುಗಳು ಇದ್ದವು, ಬೈಟಿಂಗ್ ಮಾರ್ಕ್ಸ್ ಇದ್ದವು ಅವರ ಬಾಡಿ ಮೇಲೆ. ಚಿರಾಗನ ಸಂಬಂಧಿ ರಿಷಲ್ ತಾಯಿಗೆ ಫೋನ್ ಮಾಡಿ ಚಿರಾಗನ ಫೋನ್ ರಿಸೀವ್ ಮಾಡಲು ಯಾಕೆ ಒತ್ತಾಯಿಸಿದ್ರು, ಆತನನ್ನು ಬಂಧಿಸಿ ಯಾಕೆ ವಿಚಾರಿಸಬಾರದು, ಅದರ ಬಗ್ಗೆ ತನಿಖೆ ಆಗಬೇಕಾಗುತ್ತೆ. ಇಷ್ಟೆಲ್ಲ ಅಪಾದನೆ ಚಿರಾಗನನ್ನು ಬಂಧಿಸಲು ಕೆಲಸ ಯಾಕೆ ಆಗುತ್ತಿಲ್ಲ? ಈಗ 5 ದಿನ ಆಯಿತು. ಇವತ್ತು 9ನೇ ತಾರೀಕು, ಅದು 6 ದಿನ ಆಗ್ತದೆ ಇವತ್ತಿಗೆ.
5 ದಿನ ಆದ್ಮೇಲೆ ತಗೊಳ್ತಾರೆ ಹೊರತು ಚಿರಾಗ್ ಕಡೆಯಿಂದ ಏನು ಇನ್ಫಾರ್ಮೇಶನ್ ತಗೊಂಡಿದ್ರೆ ಅದ್ರ ಬಗ್ಗೆ ಏನು ನಮಗೆ ಇನ್ನೂ ತನಕ ಇನ್ಫಾರ್ಮೇಶನ್ ಇಲ್ಲ. ಇನ್ನು 2 ದಿನದೊಳಗೆ ಚಿರಾಗ್ನನ್ನು ಬಂಧಿಸಿದ್ರೆ ಒಂದು ಉಗ್ರ ಹೋರಾಟ ನಮ್ಮ ಕಾರವಾರ ಹಾಗೂ ಉತ್ತರ ಕನ್ನಡ ಎಲ್ಲ ಜನತೆ ಕೂಡಿ ನಾವು ಮಾಡಬೇಕಾಗ್ತದೆ. ಯಾಕಂತಂದ್ರೆ ಇವತ್ತು ನಮ್ಮ ಮಗಳಿಗೆ ಒಂದು ಅನ್ಯಾಯ ಆಗಿದೆ, ಅವಳಿಗೆ ನ್ಯಾಯ ಸಿಗಬೇಕಾಗಿದೆ. ಇದ್ರ ಬಗ್ಗೆ ನಾವು ಸೀರಿಯಸ್ ಆಗಿ ನಾವು ಎಲ್ಲರೂ ಸಮಾಜದ ಎಲ್ಲರೂ ಇದ್ರ ಬಗ್ಗೆ ವಿಚಾರಿಸಿ ಈ ಹೋರಾಟಕ್ಕೆ ನಾವು ಇಳಿಬೇಕಾಗ್ತದೆ ಮತ್ತು ಇದಕ್ಕೆ ಈ ಹುಡುಗಿಗೆ ನಾವು ನ್ಯಾಯ ಕೊಡಲೇಬೇಕಂತ ನಾವು ಕರೆ ಕೊಡ್ತಾ ಇದ್ದೇವೆ. ಅದ್ರ ಬಗ್ಗೆ ರಿವೆಂಜ್ ಅಂತದೇನು ಇಲ್ಲ, ಆದ್ರೆ ಇವತ್ತು ನಮ್ಮ ಮಗಳಿಗೆ ನಾವು ನ್ಯಾಯ ಕೊಡಲಿಕ್ಕೆ ಇಟ್ಕೊಂಡಿದ್ದೇವೆ. ಅದು ಬಹಳ ಮುಖ್ಯವಾಗಿದೆ. ಯಾಕಂತಂದ್ರೆ ಈ ಹುಡುಗಿ ಒಂದು ವಿಲೇಜ್ ಲೆವೆಲ್ ಬಂದ ಹುಡುಗಿ, ಇವ್ರು ಹೇಳಿದಾಗ ಒಂದು ಇನ್ನೊಂದು 2-3 ಹುಡುಗಿಯರಿಗೂ ಹೀಗೆ ಅನ್ಯಾಯ ಆಗಿದೆ. ಆದ್ರೆ ಅವರ ಹತ್ರ ಧೈರ್ಯ ಇರಲಿಲ್ಲ ಈ ರಾಜಕೀಯ ಪ್ರಭಾವದ ಇದ್ರ ಕಡೆ ನಿಲ್ಲಲಿಕ್ಕೆ. ಅವರು ಅದ್ರ ಬಗ್ಗೆ ಏನು ಯಾರಿಗೆ ಇನ್ಫಾರ್ಮೇಶನ್ ಹೇಳಿಲ್ಲ, ತಮ್ಮ ಪೇರೆಂಟ್ಸ್ಗೂ ಹೇಳಿಲ್ಲ. ಆದ್ರೆ ಈಗ ಅವರು ಒಂದು ರಿಷನ್ನ ಅಣ್ಣನಿಗೆ ಹೇಳಿದ್ದಾರೆ, ನಿಮ್ಗೇನು ಸಹಕಾರ ಬೇಕಾದ್ರೆ ನಾವು ಬಂದು ಅವನ ಬಗ್ಗೆ ಹೇಳಲಿಕ್ಕೆ ತಯಾರಿದ್ದೇವೆ, ಆದ್ರೆ ನಮ್ಮ ಕುಟುಂಬದವರಿಗೆ ಮತ್ತೆ ಯಾರಿಗೆ ತ್ರಾಸ ಕೊಡಬಾರ್ದು ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಮತ್ತೊಂದು ಹೇಳಿದ್ರೆ ಈ ವಿಲೇಜ್ ಹುಡುಗಿಯವರಿಗೆ ಯಾಕೆ ಒಳಗೆ ತಗೊಳ್ತಾ ಅಂತ ಹೇಳಿದ್ರೆ ಅವರಿಗೆ ಕಾಸ್ಟ್ಲಿ ಗಿಫ್ಟ್ ಕೊಡ್ತಾರೆ. ನಾವಿಲ್ಲಿ ನೋಡಿರೋದು ಗೊತ್ತಿಲ್ಲ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ತಿರುಗಾಡ್ತಾ ಇದ್ದೇವೆ ಈ ಕೇಸ್ ಬಗ್ಗೆನೆ. ರಿಷನಿಗೆ ಎಂತೆಂಥ ಕಾಸ್ಟ್ಲಿ ಗಿಫ್ಟ್ ಕೊಟ್ಟಿದ್ದಾರೆ. ಆ ಗಿಫ್ಟ್ ಹ್ಯಾಕ್ ಕೊಟ್ಟಿದ್ದಾರೆ, ಪೂರಾ ವಿಡಿಯೋ ವೈರಲ್ ಆಗ್ತಾ ಇದೆ. 7 ಮಿನಿಟ್ಸ್ ವಿಡಿಯೋ, 3 ಮಿನಿಟ್ಸ್ ವಿಡಿಯೋ ಹೀಗೆ ವೈರಲ್ ಆಗ್ತದೆ. ನನ್ನ ಮೊಬೈಲ್ ಬಂದಿದೆ, ನನ್ನ ಹತ್ರ ಇದೆ. ಅಂದ್ರೆ ಈ ಗಿಫ್ಟ್ ಎಲ್ಲ ಕೊಟ್ಟು ಇವರು ಹುಡುಗಿಗೆ ತಮ್ಮ ಇದರಲ್ಲಿ ತಗೊಳ್ತಾ ಇದ್ದಾರೆ, ಜಾಲ್ನಲ್ಲಿ ಇದು ಹಾಕ್ತಾ ಇದ್ದಾರೆ. ಈ ಅಂಶ ಏನಿದೆ ಅಂತ ಹೇಳಿ ನೋಡಿ, 9ನೇ ತಾರೀಕು 2/14ರಿಂದ 9ನೇ ತಾರೀಕು 4:42 ತನಕ ಆದ ಮೊಬೈಲ್ ಕಾಲ್, ಆತ್ಮಹತ್ಯೆ ಮಾಡೋ ಸಮಯದಲ್ಲಿ ಆದ ಮೊಬೈಲ್ ಕಾಲ್ ರೆಕಾರ್ಡ್ ಮಾಡಿದ್ರು. ಪೊಲೀಸರ ಕೈಯಲ್ಲಿ ಇರ್ಬೋದು. ಇದು ನಮಗೆ ಸಿಕ್ಕಿದೆ. ಇದರಲ್ಲಿ ಕೆಲವೇ ನಾನು ಅಂಶಗಳನ್ನು ಮುಂದೆ ಇಟ್ಟು ಬಯಸ್ತಾ ಇದ್ದೇನೆ. ಈ ಹುಡುಗ ಆ ಹುಡುಗಿಗೆ ಮಾಧವ್ ಚೋಕ್ ಅಂತ ಕರೀತಾರೆ. ವೆರಿ ಅಬ್ಯೂಸಿವ್ ಲ್ಯಾಂಗ್ವೇಜ್ ಹೇಗೆ ಯೂಸ್ ಮಾಡಿದ್ದಾರೆ ನೋಡಿ ಈ ಲಾಸ್ಟ್ ಅಂಶದಲ್ಲಿ. ಇದೇ ಜೋನ್ ಬಸ್ಲಾ ತು ಬೆಂಚೋ, ದಿಸ್ ಇಸ್ ದ ವರ್ಡ್ಸ್. ಗಾಳಿ ಕಿತ್ತಾಗ ಮಾಡ್ತಾ ಅಂತ ಹುಡುಗಿ ಹೇಳ್ತದೆ, ಗಾಳಿನೇ ಜುತಿಯಾಗಿ ಮಾಡ್ತಲ್ಲ ಅಂತ ಹೇಳ್ತಾರೆ ರಿಪ್ಲೈ. ಮತ್ತು ಮುಂದೆ ಇದೆ, ನಾನಾರಾಮ್ ಸುಸೈಡ್ ಅಂತ ಹೇಳಿದಾಗ ಅವರು 2:39ಕ್ಕೆ ವಿಜಯ್ ಶಪಥ್ ಮತ್ತೆ ಲಾಸ್ಟ್ ಕಾಲ್ ಅಂತ ಹೇಳಿದೆ. ಅದ ನಂತರ ಫೋನ್ ರಿಂಗ್ ಆಗ್ತಾ ಇದೆ. ಲಾಸ್ಟ್ 2:42 ಆ ಟೈಮಿಂದ 3:15 ಒಳಗೆ ಅವನ ಡೆತ್ ಆಗಿದೆ. ಅದರ ನಂತರ ವಿಡಿಯೋ ಕಾಲ್ ಇದೆ, ಕೆಲವೊಂದು 7 ನಿಮಿಷ ವಿಡಿಯೋ, ಇದ್ರ ಮಧ್ಯದಲ್ಲಿ ವಿಡಿಯೋ ಕಾಲ್ ಎಲ್ಲ ಇದೆ. ಅಂದ್ರೆ ಇಂಥ ಫೋನು, ಈ ಹುಡುಗಿದ ಫೋನು ಪೊಲೀಸರಿಗೆ ಫಸ್ಟ್ ದಿನನೇ ಸಿಕ್ಕಿದೆ. ಆದ್ರೆ ಅದ್ರ ಮೇಲೆ ಏನು ತನಿಖೆ ಆಗಲಿಲ್ಲ. ಯಾಕಾಗಿ ತನಿಖೆ ಆಗಲಿಲ್ಲ? ತಂದೆಯವರು ದೂರು ಕೊಟ್ಟಿದ್ದಾರೆ. ಆದ್ರೆ ತಾಯಿ ಸೋಮವಾರ ದಿನ, ಅಂದ್ರೆ ಅವರಿಗೆ ರಜೆ, ಸೋಮವಾರದಿಂದ SP ಅವರಿಗೆ ಭೇಟಿಯಾಗಿ ಕಂಪ್ಲೇಂಟ್ ಕೊಟ್ಟ ಮೇಲೆ DYSP ಎಂಟ್ರಿ ಆಗಿದ್ದಾರೆ, ಮನೆ ವಿಸಿಟ್ ಮಾಡಿದ್ದಾರೆ. ಅಂತ ಹೇಳಿದ್ರೆ 3 ದಿನ ಪೊಲೀಸರು ಏನ್ ಕೆಲಸ ಮಾಡಿದ್ದಾರೆ? ಪೋಸ್ಟ್ ಮಾರ್ಟಮ್ ಸರಿಯಾಗಿ ಆಗಿದೆಯಾ? ಶುಕ್ರವಾರ 9ನೇ ತಾರೀಕಿಗೆ ವಿಶಲ್ ಅವರು ಆಕಸ್ಮಿಕ ಒಂದು ಮರಣ ಹೊಂದಿದ್ದಾರೆ. ಅವರು ಮರಣ ತಿರುಗಿ ಹೋಗುವಾಗ ಅವ್ರ ಕಿವಿಯಲ್ಲಿ ಇಯರ್ಫೋನ್ ಇತ್ತು, ನೇತಾಡ್ತಾ ಇದ್ರು. ಸಾಡಿ ಫ್ಯಾನಿಗೆ ಹಾಕಿ ನೇತಾಡ್ತಾ ಇದ್ರು. ಕಿವಿಯಲ್ಲಿ ಇಯರ್ಫೋನ್ ಇತ್ತು, ಮೊಬೈಲ್ ಕೆಳಗಡೆ ಬಿದ್ದಿತ್ತು. ಅಂತ ಹೇಳಿದ್ರೆ ಈ ಕೊನೆಯ ಕ್ಷಣದಲ್ಲಿ ಸಂಭಾಷಣೆ ವಾಟ್ಸಪ್ ಅಲ್ಲಿ ನಡೀತಾ ಇತ್ತು. ಆ ನಡೀತಾ ಇರುವಾಗನೇ ಅವರು ಸುಸೈಡ್ ಮಾಡಿದ್ದಾರೆ. ಮತ್ತು ಚಿರಾಗ್ ಒಡನೆ ಈ ಸಂಭಾಷಣೆ ನಡೀತಾ ಇತ್ತು. ಚಿರಾಗ್ ಈ ಸಂಭಾಷಣೆಯಲ್ಲಿ ಬಹಳಷ್ಟು ಒಂದು ಗಂಭೀರವಾದ ಒಂದು ಶಬ್ದಗಳನ್ನು ಉಪಯೋಗ ಮಾಡಿದ್ದಾರೆ ಅವ್ರ ಮೇಲೆ. ಆ ಶಬ್ದಗಳಿಂದ ಹಾಗೂ ಅವನು ಪುನಃ ಕೇಳ್ತಾ ಇದ್ದ ಆ ವಿಡಿಯೋ ತನಗೆ ಕೊಡು ಅಂತ ಹೇಳಿ. ಆ ವಿಡಿಯೋ ಯಾವುದು, ಆ ವಿಡಿಯೋದಲ್ಲಿ ಏನಿದೆ ಅಂತ
ತಿಳ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಆ ವಿಡಿಯೋದಲ್ಲಿ ಮೋಸ್ಟ್ಲಿ ಇವನು ಮಾಡಿದ ಕೃತ್ಯ ಇನ್ನೊಂದು ಹುಡುಗಿಯ ಒಟ್ಟಿಗೆ ಅಥವಾ ಇವಳೊಟ್ಟಿಗೆ ಯಾವ್ದು ವಿಡಿಯೋ ಇದೆ ಅಂತ ಗೊತ್ತಾಗಿಲ್ಲ. ಅದು ಇನ್ವೆಸ್ಟಿಗೇಷನ್ ಅಲ್ಲಿ ಹೆಲ್ಪ್ ಮಾಡಿದೆ. ಯಾಕಂತ ಹೇಳಿದ್ರೆ ಈ ಪೊಲೀಸರು 2 ಮೊಬೈಲು, ಲ್ಯಾಪ್ಟಾಪ್, ಇಮೇಲ್ಸ್ ಎಲ್ಲ ತಗೊಂಡ್ಮೇಲೆ ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಎಲ್ಲ ಸತ್ಯತೆ ಹೊರಬರ್ತದೆ. ಮತ್ತೆ ತಪ್ಪಿಸ್ತರಿಗೆ ಶಿಕ್ಷೆ ಆಗ್ಬೇಕು, ಮತ್ತೆ ಈ ಮಗಳಿಗೆ ನ್ಯಾಯ ಸಿಗ್ಬೇಕಂತ ನಾವು ಒತ್ತಾಯಿಸ್ತೇವೆ. ಇದು ನಾನು ರಿಷಾಳ ಡೆತ್ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೀನಿ. ಇದೊಂದು ಸುಸೈಡ್ ಕೇಸ್. ಅದು ಸುಸೈಡ್ ಆಗಿದ್ದು ಹೇಗೆ ಅಂತ ಅವ್ರ ತಾಯಿ ನನಗೆ ಫೋನ್ ಮಾಡಿ ಹೇಳಿದ್ದಾರೆ. ಹೀಗೆ ಹೇಳಿದ್ರು, ಅವ್ರು ಯಾರು ಮನೆಯಲ್ಲಿ ಇರ್ಲಿಲ್ಲ. ಬಂದಾಗ ಅವರು ಹುಡುಗಿಯರ ರಿಷಾಳ ರೂಮ್ ಕ್ಲೋಸ್ ಇತ್ತು. ಹೋಗಿ ನಾಕ್ ಮಾಡಿದ್ದಾರೆ, ರೆಸ್ಪಾನ್ಸ್ ಇರ್ಲಿಲ್ಲ. ಮತ್ತೆ ವೇಟ್ ಮಾಡಿ ಮಲ್ಕೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು ಸ್ವಲ್ಪ ವೇಟ್ ಮಾಡಿ ಮತ್ತೆ ನಾಕ್ ಮಾಡಿದ್ರು. ಆಮೇಲೆ ಮಗನು ಬಂದಿದ್ದ. ಅವಾಗ ಎಷ್ಟೊತ್ತಾಯ್ತು ನಾಕ್ ಮಾಡಿದ್ರು, ಓಪನ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಅವರು ಬ್ರೇಕ್ ಓಪನ್ ಮಾಡಿದ್ದಾರೆ. ಆ ಬ್ರೇಕ್ ಓಪನ್ ಮಾಡಿದಾಗ ಹುಡುಗಿ ಹ್ಯಾಂಗ್ ಆಗ್ತಾ ಇದ್ಲು. ಮತ್ತೆ ಅವರ ಕಿವಿಯಲ್ಲಿ ಇಯರ್ಫೋನ್ ಇತ್ತು, ಕೆಳಗಡೆ ಮೊಬೈಲ್ ಇತ್ತು. ಇದು ಒಂದು ಅವ್ರ ತಾಯಿ ಹೇಳಿದ್ದು. ಇನ್ನೊಂದು ಏನ್ ವಿಷಯ ಹೇಳಿದ್ದಾರೆ ಅಂದ್ರೆ ನಮ್ಗೆ ಶಾಕ್ ಆಯ್ತು, ಏನ್ ಮಾಡ್ಬೇಕಂತ ಗೊತ್ತಾಗಿಲ್ಲ. ಆದ್ರೆ ಸರ್ವಸಮ ಅದ್ರ ಮರಣದ ಕ್ರಿಯೆ ಮಾಡಿ ಮುಗಿಸಿದ್ದಾರೆ. ಆಯ್ತು. ಆಮೇಲೆ ಅವರು ಹೇಳಿದ್ರು ನನಗೆ ಸ್ವಲ್ಪ ದಿನದ ಹಿಂದ್ಗಡೆ ಅವರಿಗೆ ಕಾಲ್ ಬಂದಿತ್ತು. ಯಾರೋ ಕಾಲ್ ಮಾಡಿ ಹೇಳಿದ್ರು, ನೋಡಿ ನಿಮ್ಮ ಮಗಳು ಚಿರಾಗ್ ಫೋನ್ ಮಾಡಿದ್ರೆ ಫೋನ್ ಎತ್ಕೊಳ್ಳೋದಿಲ್ಲ, ಯಾಕೆ? ಅವಳಿಗೆ ಫೋನ್ ಎತ್ಕೊಳ್ಳಿಲ್ಲ ಅಂದ್ರೆ ನೋಡಿ ಅಂತ ಹೇಳ್ಬಿಟ್ಟು ಧಮಕಿ ಕೊಟ್ಟಿದ್ದಾರೆ. ಇದನ್ನು ಒಂದು ವಿಷಯ ಅವ್ರಿಗೆ ಹೇಳಿದ್ರು, ನೋಡಿ ಸಿಸ್ಟರ್, ನಾವೆಲ್ಲ ಸಣ್ಣವರಿದ್ದೀವಿ, ನಮ್ಗೆಲ್ಲ ಈ ಧಮಕಿ ತಕೊಂಡು ಹೋರಾಟ ಮಾಡ್ಲಿಕ್ಕೆ ನಮ್ಗೆ ಆಗೋದಿಲ್ಲ ಹೇಳ್ಬಿಟ್ಟು ನಮ್ಮ ಹುಡುಗಿನ ಕರೆಕ್ಟ್ ಮಾಡಿದ್ದೆ. ಅವಳಿಗೆ ಬೇರೆ ಕಡೆ ಎಲ್ಲಾದ್ರೂ ಎಜುಕೇಶನ್ ಅಲ್ಲಿ ಫೀಲ್ಡ್ ಅಲ್ಲಿ ಮುಂದೆ ಹೋಗ್ಬೇಕಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅಡ್ಮಿಷನ್ ಪ್ರೊಸೆಸ್ ನಡೀತಾ ಇದೆ. ಎಲ್ಲ ನಡೀತಾ ಇರುವಾಗಲೇ ಇದೊಂದು ಆಕಸ್ಮಿಕ ಆಗಿ ಇದು ಸುಯಿಸೈಡ್ ಮಾಡ್ಕೊಂಡಿದ್ದಾಳೆ. ಅದು ಮಾಡ್ಲಿಕ್ಕೆ ಅವನೇ ಕಾರಣ ಅಂತ ಹೇಳ್ಬಿಟ್ಟು ತಾಯಿ ಸ್ವಚ್ಛವಾಗಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇವರಿಗೆ ಅದು ಏನ್ ನಮ್ಮ ಮಗಳಿಗೆ ಸುಯಿಸೈಡ್ ಮಾಡ್ಲಿಕ್ಕೆ ಕಾರಣರಾಗಿದ್ದಾರೆ, ಅವ್ರಿಗೊಂದು ಲೆಸನ್ ಆಗ್ಬೇಕು, ಅವ್ರಿಗೊಂದು ಪಾಠ ಕಲಿಸ್ಬೇಕು. ಯಾಕಂದ್ರೆ ಇದು ಇವತ್ತು ನನ್ನ ಮಗಳಿಗಾಗಿದೆ, ಮುಂದೆ ಎಷ್ಟೋ ಮಕ್ಕಳಿದ್ದಾರೆ ನಮ್ಮ ಕಾರವಾರದಲ್ಲಾಗ್ಲಿ, ನಮ್ಮ ಕರ್ನಾಟಕದಲ್ಲಿ, ಭಾರತ ದೇಶದಲ್ಲಿ ಇಂಥ ಒಂದು ಪ್ರಚೋದನೆ ನೀಡ್ಬಿಟ್ಟು ಮಕ್ಕಳಿಗೆ ಹಾಳು ಮಾಡೋದು ಸರಿಯಲ್ಲ. ನಮ್ಮ ಹೆಣ್ಮಕ್ಳು ಹಂಚ್ಕೊಂಡಿರ್ತಾರೆ, ಅವ್ರಿಗೂ ರಕ್ಷಣೆ ಬೇಕು, ಮಕ್ಕಳಿಗೆ ರಕ್ಷಣೆ ಬೇಕು. ರಕ್ಷಣೆ ಹ್ಯಾಂಗ್ ದೊರಕ್ತದೆ ಅಂದ್ರೆ ಇಂಥ ವಿಷಯದಲ್ಲಿ ಯಾರು ಇದಕ್ಕೆ ಕಾರಣಕರ್ತರಾಗಿದ್ದಾರೆ ಅವರಿಗೆ ಸರಿಯಾದ ಕಾನೂನು ಪ್ರಜ್ಞೆ ಕೊಟ್ಟು ಶಿಕ್ಷೆ ಆಗಬೇಕು. ಆಗಿದೆಯನ್ನು ಅದು ಸಮಾಜ ನೋಡ್ಬೇಕು. ಆವಾಗ ಇಂಥ ವಿಷಯಗಳು ಆಗ್ಲಾರ್ದೆ ನೋಡ್ಕೊಳ್ಳಿಕ್ಕೆ ಯುವಕರು ಕೂಡ ಸ್ವಲ್ಪ ಹಿಂಜರಿತಾರೆ. ಆ ರೀತಿ ಅದಕ್ಕೋಸ್ಕರ ಒಂದು ಲೆಸನ್ ಕೂಡ ಯುವಕರಿಗೆ ಆಗ್ತದೆ, ಹೆಣ್ಮಕ್ಳಿಗೆ, ಹುಡುಗಿಯರಿಗೆ ರಕ್ಷಣೆ ಸಿಗ್ತದೆ ಅಂತ ನನ್ನೊಂದು ಆಶೆ. ಇನ್ನು ಇಷ್ಟೆಲ್ಲ ಮಾಹಿತಿ ಹೊರಬಂದರೂ ಕೂಡ ಇದುವರೆಗೂ ಪೊಲೀಸರು ಆರೋಪಿಯನ್ನ ಬಂಧಿಸದ ಹಿನ್ನೆಲೆ ತೀವ್ರ ಬೇಸರ ವ್ಯಕ್ತಪಡಿಸಿರುವ ಸ್ಥಳೀಯರು ನಾಳೆ ತನಕ ಆರೋಪಿ ಬಂಧನ ಆಗದೇ ಇದ್ರೆ ತೀವ್ರ ಸ್ವರೂಪದ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.